ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೋತೀವಿ, ಮತ್ತೆ ಕೆಲವೊಂದು ಸಲಕರಣೆಗಳನ್ನ ಟೂಲ್ಸ್ ಅನ್ನ ರೆಡಿ ಮಾಡ್ಕೋತೀವಿ. ಹಾಗೇನೆ ಈ ತ್ರಿಕೋನಮಿತಿಯಲ್ಲಿ ಲೆಕ್ಕಗಳನ್ನ ಮಾಡೋದಕ್ಕೆ ಬೇಕಾಗುವಂತಹ ಎಲ್ಲ ಸಿದ್ಧತೆಗಳನ್ನ ಅವುಗಳ ಟೂಲ್ಸ್ ಸಮೇತ ನಾವು ಕೂಡ ರೆಡಿ ಮಾಡ್ಕೊಳ್ಳೋಣ. ಅದು ಹೇಗೆ ಅಂತ ನೋಡೋಣ ಬನ್ನಿ. ತ್ರಿಕೋನಮಿತಿಯನ್ನ ಕಲಿಯೋದಕ್ಕೆ ಬೇಕಾಗಿರುವಂತಹ 9 ಸಲಕರಣೆಗಳ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿದ್ದೀನಿ. ಈ ಪಟ್ಟಿಯಲ್ಲಿ ಬರುವಂತಹ ಒಂದೊಂದು ವಿಷಯಗಳನ್ನ ಇವಾಗ ನಿಧಾನಕ್ಕೆ ನಾವು ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಭಾಗಲಬ್ಧ ನಿತ್ಯ ಸಮೀಕರಣಗಳು. ಈ 9 ಸಲಕರಣೆಗಳನ್ನ ನಾವು ಕಲಿಯೋದಕ್ಕೆ ಒಂದು ಷಡ್ಭುಜಾಕೃತಿಯ ಚಿತ್ರವನ್ನ ಹಾಕೊಂಡು ಅಧ್ಯಯನ ಮಾಡೋಣ. ಷಡ್ಭುಜಾಕೃತಿಯ ಚಿತ್ರವನ್ನ ನೋಡ್ತಾ ಇರಬಹುದು ಇಲ್ಲಿ ನೀವು. ಇದು ನಮ್ಮ ಸೈನ್ ಥೀಟಾ, ಇದು ಕಾಸ್ ಥೀಟಾ, ಇಲ್ಲಿ ಟ್ಯಾನ್ ಥೀಟಾ, ಕಾಸ್ ಥೀಟಾ, ಕಾಟ್ ಥೀಟಾ, ಸಿಕೆಂಟ್ ಥೀಟಾ, ಕೋಸಿಕೆಂಟ್ ಥೀಟಾ. ಇದನ್ನ ನಾವು ಕೋಸಿಕೆಂಟ್ ಥೀಟಾ ಅಂತ ಬರೀತೀವಿ. ಹೀಗೆ ಈ 6 ಫಂಕ್ಷನ್ಸ್ ಅನ್ನ ಬರ್ಕೊಂಡ್ಮೇಲೆ ಭಾಗಲಬ್ಧ ನಿತ್ಯ ಸಮೀಕರಣಗಳನ್ನ ರಚಿಸೋಣ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಅಂಶ ಮತ್ತು ಛೇದವನ್ನ ಹೊಂದಿರುವಂತಹ ಸಂಖ್ಯೆ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಇಲ್ಲೂ ಕೂಡ ನಮ್ಗೆ ಭಾಗಲಬ್ಧ ನಿತ್ಯ ಸಮೀಕರಣಗಳು ಹೇಗ್ ಬರ್ತವೆ ಅಂತ ನೋಡಿ. ಈ ರೀತಿಯಾಗಿ ಬಾಣದ ಗುರುತಿನ ಪ್ರಕಾರ ಬರ್ಕೊಳ್ಳೋಣ. ಈ ಉದಾಹರಣೆಗೆ ಟ್ಯಾನ್ ಥೀಟಾ ನಾನು ಭಾಗಲಬ್ಧ ನಿತ್ಯ ಸಮೀಕರಣ ಬರೀಬೇಕು ಅಂತ ಅಂದ್ರೆ ಟ್ಯಾನ್ ಥೀಟಾ ಈಕ್ವಲ್ ಟು ಮೇಲೆ ಒಂದು ಬೆಲೆ ಬರುತ್ತೆ, ಕೆಳಗೊಂದು ಬೆಲೆ ಬರುತ್ತೆ. ಯಾಕೆಂದ್ರೆ ಭಾಗಲಬ್ಧವನ್ನ ಅಂಶ ಮತ್ತು ಛೇದಗಳ ರೂಪದಲ್ಲಿ ಬರೀತೀವಿ. ಸೊ ಟ್ಯಾನ್ ಥೀಟಾ ಇರೋದ್ರಿಂದ ಟ್ಯಾನ್ ಆದ್ಮೇಲೆ ನೆಕ್ಸ್ಟ್ ಬರುವಂತ ಬೆಲೆ ಸೈನ್ ಥೀಟಾ. ಸೊ ಇಲ್ಲಿ ಸೈನ್ ಥೀಟಾ, ಮುಂದಿನ ಬೆಲೆ ಕಾಸ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ. ಹೀಗೆ ನಿಮ್ಗೆ ಈಗ ಉದಾಹರಣೆಗೆ ನೆಕ್ಸ್ಟ್ ಸೈನ್ ಥೀಟಾನೇ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಸೈನ್ ಥೀಟಾ ಈಸ್ ಈಕ್ವಲ್ ಟು, ನೋಡಿ ಇವಾಗ ಸೈನ್ ಥೀಟಾ ನಿಮ್ಗೆ ಬೇಕು ಅಂದ್ರೆ ಇಲ್ಲಿಂದ ಬಾಣದ ಗುರುತನ್ನ ಹಾಕಿ ಹೀಗೆ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಟ್ ಥೀಟಾ. ಇದು ಪ್ರತಿಯೊಂದು ಒಂದು ನಿಯಮದಲ್ಲಿ ಇದೆ, ನಿಯಮವನ್ನ ಬಿಟ್ಟು ಯಾವುದೇ ಇರೋದಿಲ್ಲ. ನೆಕ್ಸ್ಟ್ ಕಾಸ್ ಥೀಟಾ ಬರೀಬೇಕಾಗಿದ್ರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ ಥೀಟಾ divided by cosec theta. Cot theta divided by cosec theta. ಈ ರೀತಿಯಾಗಿ ಪೂರ್ತಿ 6 ಬೆಲೆಗಳಿಗೆ ನಾವು ಭಾಗಲಬ್ಧ ನಿತ್ಯ ಸಮೀಕರಣಗಳನ್ನ ಬರೀಬಹುದು. ಇದೇ ರೀತಿ ನೀವು ಕೂಡ ನಿಮ್ಮ ಷಡ್ಭುಜಾಕೃತಿ ಚಿತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಪೂರಕ ನಿತ್ಯ ಸಮೀಕರಣಗಳನ್ನ ಬರೆಯೋದು ಹೇಗೆ ಅನ್ನೋದನ್ನ ನೋಡೋಣ. ನಿಮ್ಮ SSLC ಪ್ರಶ್ನೆ ಪತ್ರಿಕೆಯಲ್ಲಿ ಪೂರಕ ನಿತ್ಯ ಸಮೀಕರಣಗಳ ಮೇಲೆಯೂ ಕೂಡ ಪ್ರಶ್ನೆಗಳಿದಾವೆ. ಅದಕ್ಕೆ ನಾವು ಟೂಲ್ಸ್ ಅನ್ನ ಸಿದ್ಧಗೊಳಿಸ್ಕೊಳ್ಳೋಣ. ಮತ್ತೆ ಇದಕ್ಕೆ ನಾನು ಹೆಕ್ಸಾಗಾನ್ ಅನ್ನ ಹಾಕ್ತಾ ಇದ್ದೀನಿ. ಷಡ್ಭುಜಾಕೃತಿ, ಪ್ರತಿ ಸಲ ಸ್ಥಾನ ಅದನ್ನೇ ಬರಿಬೇಕು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ, ಕೋಸೆಕ್ ಥೀಟಾ. ಈಗ ನಾವು ಪೂರಕ ನಿತ್ಯ ಸಮೀಕರಣಗಳನ್ನ ಬರೀಬೇಕು ಅಂದ್ರೆ ನೋಡಿ, ಪೂರಕ ನಿತ್ಯ ಸಮೀಕರಣಗಳು ಬಾಣದ ಗುರುತಿಂದಾನೇ ಎಲ್ಲ ನೆನ್ಪಿಟ್ಕೋಬೇಕು, ಯಾವುದನ್ನು ಬಹ್ಯಾಟ್ ಮಾಡಬಾರ್ದು. ಸೈನ್ ಥೀಟಾಗೆ ಪೂರಕ ಬೆಲೆ ಕಾಸ್ ಥೀಟಾ, ಟ್ಯಾನ್ ಥೀಟಾಗೆ ಪೂರಕ ಬೆಲೆ ಕಾಟ್ ಥೀಟಾ, ಸೆಕ್ ಥೀಟಾಗೆ ಪೂರಕ ಬೆಲೆ ಕೋಸೆಕ್ ಥೀಟಾ.
ಇದನ್ನೇ ನಾವು ವಿಲೋಮವಾಗಿ ಅಂದ್ರೆ ರಿವರ್ಸ್ ಅಲ್ಲೂ ಕೂಡ ಬರಿಬಹುದು. ಬರೆದು ನೋಡೋಣ ಈಗ. ಓಕೆ, ಪೂರಕ ಅಂದ್ರೆ 90 ಡಿಗ್ರಿಯಲ್ಲಿ ಅದನ್ನ ಮೈನಸ್ ಮಾಡಿ ಬರುವಂತಹ ಕೋನ. ಈಗ ಉದಾಹರಣೆಗೆ ಸೈನ್ ತೀಟಾದ ಪೂರಕ ಕೋನ ಬೇಕು ಅಂದ್ರೆ ನಾವು ಸೈನ್ ಮೈನಸ್ ತೀಟಾ ಬರ್ಕೊಂಡ್ರೆ ಈ ಸೈನ್ 90 ಮೈನಸ್ ತೀಟಾದ ಬೆಲೆ ಕಾಸ್ ತೀಟಾ ಆಗಿರ್ತದೆ. ಈ ಬೆಲೆಗಳು ಹೇಗೆ ಬರ್ತವೆ ಅಂತ ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬರೆದು ತಿಳಿಸಿ. ನಾನು ಖಂಡಿತ ಅದ್ರ ಮೇಲೆ ಕೂಡ ನಿಮ್ಗೆ ಒಂದು ವಿಡಿಯೋವನ್ನ ಮಾಡಿ ಕೊಡ್ತೇನೆ. ಓಕೆ, ಸೈನ್. ನೆಕ್ಸ್ಟ್ ಟ್ಯಾನ್ ತೀಟಾ. ಟ್ಯಾನ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಕಾಟ್ ತೀಟಾ. ನೆಕ್ಸ್ಟ್ ಸೆಕ್, ಸಿಕೆಂಟ್ ಅಂತ ಕೂಡ ಹೇಳ್ತಾರೆ. ಸಿಕೆಂಟ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಕೋಸಿಕೆಂಟ್ ತೀಟಾ. ಹೀಗೆ ಇದನ್ನ ನಾನು ರಿವರ್ಸ್ ಆರ್ಡರ್ ಅಲ್ಲಿ ತಗೊಂಡ್ರೆ ಕಾಸ್ ತೀಟಾ ಕಾಸ್ 90 ಮೈನಸ್ ತೀಟಾ ಅಂದ್ರೆ ಸೈನ್ ತೀಟಾ. ನೋಡಿ, ಪ್ರತಿಯೊಂದು ಕೂಡ ಇವಾಗ ರಿವರ್ಸ್ ಆರ್ಡರ್ ಅಲ್ಲಿ ನಮ್ಗೆ ಬರ್ತಾ ಇದೆ. ಕಾಟ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ. ಹಾಗೆ ಕೋಸೆಕ್ 90 ಮೈನಸ್ ತೀಟಾ ಅಂದ್ರೆ ಸೆಕ್ ತೀಟಾ. 3 ಎಡಭಾಗದಿಂದ ಬಲಭಾಗಕ್ಕೆ ಬೆಲೆ ಕೊಡ್ತವೆ, ಇನ್ 3 ಬಲಭಾಗದಿಂದ ಎಡಭಾಗಕ್ಕೆ ನಮಗೆ ಬೆಲೆ ಕೊಡ್ತವೆ. ಇವುಗಳನ್ನ ಯಾವುದನ್ನು ಕೂಡ ನೀವು ಬೈಹ್ಯಾಟ್ ಮಾಡಬಾರ್ದು. ಈ ರೀತಿ ಚಿತ್ರವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ವಿಲೋಮ ನಿತ್ಯ ಸಮೀಕರಣಗಳನ್ನ ಬರೆಯೋದು ಹೇಗೆ ಅಂತ ನೋಡೋಣ. ಇದಕ್ಕೂ ಕೂಡ ನಾನು ಷಡ್ಭುಜಾಕೃತಿಯನ್ನೇ ಬರಿತೀನಿ. ಮತ್ತೆ ಅದೇ ಬೆಲೆಗಳು, ಅದೇ ಸ್ಥಾನ, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸಿಕೆಂಟ್ ತೀಟಾ, ಕೋಸಿಕೆಂಟ್ ತೀಟಾ. ಈಗ ವಿಲೋಮ ನಿತ್ಯ ಸಮೀಕರಣಗಳನ್ನ ನಾವು ಬರಿಬೇಕು ಅಂದ್ರೆ ನೋಡಿ, ಈ ರೀತಿಯಾಗಿ ತಗೋಬೇಕು. ಸೈನಿಗೆ ವಿಲೋಮ ಫಂಕ್ಷನ್ ಕೋಸೆಕ್ ಆಗುತ್ತೆ. ಕಾಸಿಗೆ ನೀವು ವಿಲೋಮ ಫಂಕ್ಷನ್ ಅನ್ನ ಬರೆದ್ರೆ ಸೆಕ್ ಆಗುತ್ತೆ. ಹಾಗೆ ಟ್ಯಾನಿಗೆ ವಿಲೋಮ ಫಂಕ್ಷನ್ ಬಂದು ಕಾಟ್ ಆಗುತ್ತೆ. ಹೇಗೆ ಬರೆಯೋದು ಅಂತ ನೋಡಿ. ಸೈನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೋಸೆಕ್ ತೀಟಾ. ಇವಾಗ ನಾವು ಇದನ್ನೇ ರಿವರ್ಸು ಕೂಡ ಬರೀಬಹುದು ನೋಡಿ. ಅದಕ್ಕೆ ನಾನಿವಾಗ ಉಲ್ಟಾ ದಿಕ್ಕಿನಲ್ಲೂ ಕೂಡ ಬಾಣದ ಗುರುತನ್ನ ಹಾಕ್ತೀನಿ. ಅಂದ್ರೆ ಕೋಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಓವರ್ ಸೈನ್ ತೀಟಾ. ನೆಕ್ಸ್ಟ್ ಬಂದ್ರೆ ನಾವು ಸೈನ್ ಆಯ್ತು. ಈಗ ಸೈನ್ ಆದ್ಮೇಲೆ ಟ್ಯಾನ್ ತಗೊಂಡ್ರೆ ನೋಡಿ, ಟ್ಯಾನಿಗೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಟ್ ತೀಟಾ. ಇದನ್ನೇ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ಕಾಟ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ತೀಟಾ. ಇದೇ ರೀತಿಯಾಗಿ ಇನ್ನೂ ಒಂದು ಬೆಲೆ ಇದೆ ನಮ್ಮ ಹತ್ರ, ಕಾಸ್ ತೀಟಾ. ಕಾಸ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೆಕ್ ತೀಟಾ. ಇದನ್ನೇ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ತೀಟಾ. ಇದೇ ರೀತಿ ಷಡ್ಭುಜಾಕೃತಿಯನ್ನು ಹಾಕಿ ಬಾಣಗಳ ಸಹಾಯದಿಂದ ನೀವು ಕೂಡ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಪೈಥಾಗೋರಸ್ನ ನಿತ್ಯ ಸಮೀಕರಣಗಳನ್ನ ಬರೆಯೋದನ್ನ ಈಗ ನೋಡೋಣ. ಮತ್ತೆ ಅದೇ ವಿಧಾನ. ಮತ್ತೆ ನಾನು ಷಡ್ಭುಜಾಕೃತಿಯ ಚಿತ್ರವನ್ನೇ ಬರಿತೀನಿ. ಸೈನ್ ತೀಟಾ, ಕಾಸ್ ತೀಟಾ,
ಟ್ಯಾನ್ ತೀಟಾ, ಕಾಟ್ ತೀಟಾ, ಸೀಕೆಂಟ್ ತೀಟಾ, ಕೋಸೀಕೆಂಟ್ ತೀಟಾ. ನೋಡಿ, ಈಗ ಪೈಥಾಗೋರಿಯನ್ ನಿತ್ಯ ಸಮೀಕರಣವನ್ನು ಬರೀಬೇಕು ಅಂದ್ರೆ ನಾನು ಮೊದಲು ಷಡ್ಭುಜಾಕೃತಿಯನ್ನ ಈ ರೀತಿ ಭಾಗ ಮಾಡ್ಕೋತೀನಿ. ಮಧ್ಯದಲ್ಲಿ ನಾನು ಬೆಲೆ 1 ಕೊಡ್ತೀನಿ. ಇವಾಗ ನಾವು ಬರೆಯಕ್ಕೆ ಪ್ರಾರಂಭ ಮಾಡೋಣ. ಬಾಣದ ಗುರುತುಗಳನ್ನು ಹಾಕೊಳ್ಳೋಣ. ತ್ರಿಭುಜಗಳನ್ನು ಸೆಲೆಕ್ಟ್ ಮಾಡೋಣ. ಫಸ್ಟ್ ಸೈನ್ ಕಾಸ್ 1 ಈ 3 ಬೆಲೆಗಳನ್ನು ಹೊಂದಿರುವ ತ್ರಿಭುಜವನ್ನ ತಗೊಳ್ತೀನಿ. ಬಾಣದ ಗುರುತು ಹೇಗಿದೆಯೋ ಹಾಗೆ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇದೇ ಸರಿಯಾದ ನಿಯಮ ಮೊದಲಿತ್ತು. ಹಾಗೆ ಒಂದು ತ್ರಿಭುಜವನ್ನ ಬಿಟ್ಟು ಇನ್ನೊಂದನ್ನ ತಗೋಬೇಕು. ಅಲ್ಟರ್ನೇಟಿವ್ ಟ್ರಯಾಂಗಲ್ಸ್ ಅನ್ನ ತಗೋಬೇಕು. ನೋಡಿ, ಈಗ ಈ ತ್ರಿಭುಜವನ್ನ ಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ತ್ರಿಭುಜವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ. ಈಗ ಇದೇ ಬಾಣದ ಗುರುತನ್ನ ನಾವು ಅನುಸರಿಸಿ ಬೆಲೆಗಳನ್ನ ಬರೆಯೋಣ. ಓಕೆ, ಮೊದಲನೆಯದು ಸೈನ್ ಸ್ಕ್ವೇರ್ ತೀಟಾ. ಪೈಥಾಗೋರಸ್ನ ಬೆಲೆ ಯಾವಾಗಲೂ ಸ್ಕ್ವೇರ್, ವರ್ಗಗಳಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಸ್ಕ್ವೇರ್ ನಲ್ಲೇ ಬರೀಬೇಕು. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಹಾಗೆ ಎರಡನೇ ಬೆಲೆಯನ್ನ ಬರೆದ್ರೆ 1 ನೋಡಿ, ಬಾಣದ ಗುರುತು ಇಲ್ಲಿಂದ ಶುರುವಾಗಿದೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ನೋಡಿ 1 ಕಾಟ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ತೀಟಾ. ಇದೇ ರೀತಿ ಮೂರನೆಯ ನಿತ್ಯ ಸಮೀಕರಣ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ಈ ರೀತಿಯಾದಂತಹ ಪೈಥಾಗೋರಿಯನ್ ನಿತ್ಯ ಸಮೀಕರಣಗಳನ್ನ ನೀವು ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತ್ರಿಕೋನಮಿತಿಯನ್ನ ವರ್ಗ ಮಾಡೋದು. ಕೆಲವು ಸಲ ಲೆಕ್ಕಗಳನ್ನ ಮಾಡಬೇಕಾದಾಗ ವರ್ಗ ಮಾಡುವಂತಹ ಸಂದರ್ಭ ಬರುತ್ತೆ. ನೋಡಿ ಹೇಗ್ ಮಾಡೋದು ಅಂತ. ಉದಾಹರಣೆ 1 ತಗೊಂಡಿದ್ದೀನಿ. ಸೈನ್ ತೀಟಾ ಪ್ಲಸ್ ಕೋಸೆಕ್ ತೀಟಾ ಹೀಗಿರುತ್ತೆ. ಇದನ್ನ ನಾವು ಎಕ್ಸಾಕ್ಟ್ಲಿ ಬೀಜಗಣಿತವನ್ನ ಕಲಿಬೇಕಾದಾಗ a+b² ಹೇಗೆ ವರ್ಗ ಮಾಡ್ತೀವೋ ಅದೇ ರೀತಿಯಾಗಿ ಮಾಡಬೇಕು. ನೋಡಿ, ಮೊದಲನೆಯ ಪದದ ವರ್ಗ ಪ್ಲಸ್ ಎರಡನೆಯ ಪದದ ವರ್ಗ ಪ್ಲಸ್ 2 ಮೊದಲನೆಯ ಪದ ಇಂಟು ಎರಡನೆಯ ಪದ. ಮೊದಲನೆಯ ಪದ ಅಂದ್ರೆ ಇಲ್ಲಿ ಸೈನ್ ತೀಟಾ. ನಿಮ್ಗೆ ತುಂಬಾ ಸುಲಭವಾಗಿ ಬೇಕು ಅಂದ್ರೆ ಇಲ್ಲಿ ಸೈನ್ ಮತ್ತೆ ಕಾಸಿಗೆ ಇಬ್ರು ಮಕ್ಕಳ ಹೆಸರು ಇಟ್ಕೊಂಡ್ಬಿಡಿ. ಸೀನಾ ಮತ್ತು ಕಾಸಿ. ಇವರಿಬ್ಬರನ್ನು ವರ್ಗ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಮೊದಲನೆಯ ಪದ ಅನ್ನಕ್ಕಿನ ಇಲ್ಲಿ ಮೊದಲನೆಯ ಹುಡುಗ ಸೀನಾ ಸ್ಕ್ವೇರ್, ಎರಡನೆಯ ಹುಡುಗ ಇಲ್ಲಿ ಕೋಸೆಕ್ ತೀಟಾ, ಇಲ್ಲಿ ಕಾಸಿ ಸ್ಕ್ವೇರ್ ಪ್ಲಸ್ 2 ಸೈನ್, ಇಲ್ಲಿ ಕಾಸ್ ತೀಟಾ, ಇಲ್ಲಿ ಸೀನಾ, ಇಲ್ಲಿ ಕಾಸಿ. ಈ ರೀತಿ ಇನ್ನೂ ಒಂದು ಸಂದರ್ಭ ಬರ್ತದೆ. ಇನ್ನೊಂದು ಉದಾಹರಣೆಯನ್ನ ನಿಮ್ಗೆ ತೋರಿಸ್ತೀನಿ. ಇದು ಹೇಗ್ ಬರುತ್ತೆ ಅಂತ ಅಂದ್ರೆ ಸೈನ್ ತೀಟಾ ಪ್ಲಸ್ 1 ಸೈನ್ ತೀಟಾ ಮೈನಸ್ 1 ಈ ರೀತಿಯಾದಂತಹ ಫಂಕ್ಷನ್ಸ್ ಬರುವಂತ ಸಾಧ್ಯತೆ ಇರ್ತದೆ. ಆ ಸಂದರ್ಭದಲ್ಲಿ ಹೌದು ಇದು ಯಾವ ಸೂತ್ರ ಅಂತ ಅವಾಗ ನಾವು ತಲೆ ಕೆರ್ಕೊಳ್ಳೋ ಬದಲು ಈಗಲೇ ನಾವು ಅದನ್ನ ತಯಾರಿ ಮಾಡಿ ಇಟ್ಕೊಳ್ಳೋಣ. ಮೊದಲನೆಯ ಪದವನ್ನ ಎ, ಎರಡನೆಯ ಪದವನ್ನ ಬಿ ಅಥವಾ ಸೀನಾ ಪ್ಲಸ್
ಕಾಸಿ ಅಂತ ನಾವು ತಗೊಂಡ್ರೆ ಇಲ್ಲೂ ಕೂಡ ಪ್ಲಸ್. ನೋಡಿ, ಇದು ಒಂದು ಫಂಕ್ಷನ್ ಈ ರೀತಿ ಇದೆ. ಇನ್ನೊಂದು ಫಂಕ್ಷನ್ ಎ ಮೈನಸ್ ಬಿ. ಯಾಕೆಂದ್ರೆ ತಿರ್ಗಾ ಅವೇ ಫಂಕ್ಷನ್ಸ್ ಇದಾವೆ, ಚಿಹ್ನೆ ಮಾತ್ರ ಚೇಂಜ್ ಇದೆ. ಇಲ್ಲಿ ಸೀನಾ ಮೈನಸ್ ಕಾಸಿ. ಹೀಗಿದ್ದಾಗ ಇಲ್ಲೂ ಒಂದು ನಾವು ಸೂತ್ರವನ್ನ, ಇವೆಲ್ಲ ನಿತ್ಯ ಸಮೀಕರಣಗಳು 9ನೇ ತರಗತಿಯಲ್ಲಿ ಕಲ್ತಿರುವಂಥದ್ದು. ಇವುಗಳನ್ನ ಹೇಗೆ ಬರಿತೀವಿ ಅಂದ್ರೆ, ಈಗ ಈ ಎರಡು ಫಂಕ್ಷನ್ಗಳ ಅಥವಾ ಈ ಎರಡು ಬೈನಾಮಿಯಲ್ಗಳ ಗುಣಲಬ್ಧ ಮೊದಲನೆಯ ಪದದ ವರ್ಗ ಮೈನಸ್ ಎರಡನೆಯ ಪದದ ವರ್ಗ. ಇಲ್ಲಿ ಮೊದಲನೆಯ ಪದ ನಮ್ಮ ಸೈನ್ ತೀಟಾ ಆಗಿದೆ, ಎರಡನೆಯ ಪದ 1 ಸೈನ್ ಸ್ಕ್ವೇರ್ ಮೈನಸ್ 1. ಅದೇ ರೀತಿ ಸೀನಾ ಮತ್ತು ಕಾಸಿಯ ಸಂಬಂಧವನ್ನ ನಾವು ನೋಡಿದ್ರೆ ಇಲ್ಲಿ ಸೀನಾ ಸ್ಕ್ವೇರ್ ಮೈನಸ್ ಕಾಸಿ ಸ್ಕ್ವೇರ್. ಈ ರೀತಿಯಾಗಿ ಈ ಸಂಬಂಧಗಳನ್ನು ನಾವು ವರ್ಗ ಕೂಡ ಮಾಡಬಹುದು. ಇಲ್ಲಿ ಒಂದು ಫಂಕ್ಷನಿನ ವರ್ಗಮೂಲವನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಉದಾಹರಣೆಗೆ ಇದು ವರ್ಗಮೂಲ ಚಿಹ್ನೆ ನಮಗೆ ಗೊತ್ತಿರುವಂಥದ್ದು. ಇದರಲ್ಲಿ ಸೈನ್ ತೀಟಾ ಸ್ಕ್ವೇರ್ ಇತ್ತು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸೈನ್ ತೀಟಾ ಸೈನ್ ತೀಟಾ. ಸೊ ಎರಡು ಸೈನ್ ತೀಟಾಗಳಿರೋದ್ರಿಂದ ಈ ವರ್ಗ ಮತ್ತು ವರ್ಗಮೂಲ ಸಮ ಆಗ್ತವೆ. ನಮ್ಮ ಉತ್ತರ ಸೈನ್ ತೀಟಾ ಆಗುತ್ತೆ, ಒಂದು ಸೈನ್ ತೀಟಾ ಹೊರಗೆ ಬರುತ್ತೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಮಾಡೋದಾದ್ರೆ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಹೀಗೆ ಬರಿಬಹುದು, ಸೈನ್ ಸ್ಕ್ವೇರ್ ತೀಟಾ ರೇಸ್ ಟು 1/2. ವರ್ಗಮೂಲದ ಅರ್ಥ ಅಂದ್ರೆ ಪವರ್, ಘಾತ ಅರ್ಧ ಅಂತ. ಸೊ 1/2 ನಲ್ಲಿ 2 ಕೆಳಗಡೆ ಇದೆ, ಇಲ್ಲಿ 2 ಇರೋದು 2/1 ಆಗುತ್ತೆ. ನೋಡಿ, ಇದು 1/2, ಇದು 2/1. ಆದ್ದರಿಂದ 2 ಕ್ಯಾನ್ಸಲ್ ಆದ್ರೆ ನಮಗೆ ಸೈನ್ ತೀಟಾ ಉತ್ತರ ಬರುತ್ತೆ. ಇದು ಒಂದು ರೀತಿ. ಈ ರೀತಿಯಾಗಿ ಎರಡು ರೀತಿನಲ್ಲೂ ನಾವು ಮಾಡಬಹುದು. ಇನ್ನು ಯಾವಾಗ ನಾವು ಮಾಡಕ್ಕಾಗಲ್ಲ ಅಂದ್ರೆ 1 ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈ ರೀತಿ ಇದ್ರೆ ಇದರ ವರ್ಗಮೂಲವನ್ನ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ. ಇದರ ವರ್ಗಮೂಲ ಯಾವುದೇ ಕಾರಣಕ್ಕೂ 1 ಪ್ಲಸ್ ಸೈನ್ ತೀಟಾ ಆಗಲ್ಲ. ಇದರ ಬದಲು 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಇದ್ರೆ, ನೋಡಿ 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್, ವರ್ಗಮೂಲದ ಚಿಹ್ನೆ 1/2. ಸೊ ಇದು 1/2, ಇದು 2/1. ಎರಡು ಕ್ಯಾನ್ಸಲ್ ಆಗ್ತವೆ. ನಮಗೆ 1 ಪ್ಲಸ್ ಸೈನ್ ತೀಟಾ ಮಾತ್ರ ಉಳಿತದೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು. ಸೈನ್ ಸ್ಕ್ವೇರ್ ತೀಟಾನ ಯಾವುದೇ ಕಾರಣಕ್ಕೂ ಸೈನ್ ತೀಟಾ ಸ್ಕ್ವೇರ್ ಅಂತ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಅವೆರಡೂ ಕೂಡ ಸಮ ಯಾವತ್ತಿಗೂ ಆಗಲ್ಲ. ಗಣಿತೀಯವಾಗಿ ಅದು ತಪ್ಪು ಅರ್ಥವನ್ನ ಕೊಡುತ್ತೆ. ಅದನ್ನ ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ತ್ರಿಕೋನಮಿತಿಯಲ್ಲಿ ಅಕರ್ಣೀಕಾರಕವನ್ನ ಕಂಡುಹಿಡಿಯೋದು. ಈಗಾಗಲೇ ನೀವು ಕರ್ಣಿಗಳು ಪಾಠದಲ್ಲಿ ಕೂಡ ಅಕರ್ಣೀಕಾರಕವನ್ನ ಕಂಡುಹಿಡಿದಿದ್ದೀರಿ. ಎಕ್ಸಾಕ್ಟ್ಲಿ ಅದೇ ತರ ಇಲ್ಲೂ ಕೂಡ ನಾವು ಅಕರ್ಣೀಕಾರಕವನ್ನ ಕಂಡುಹಿಡಿತೀವಿ. ಹೇಗೆ ಅಂತ ನೋಡೋಣ. 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ತೀಟಾ. ಇದು ಒಂದು ಫಂಕ್ಷನ್ ಈಕ್ವೇಶನ್ ಅನ್ನು ನಮಗೆ ಕೊಟ್ಟಿದ್ದಾರೆ. ತ್ರಿಕೋನಮಿತಿಯಲ್ಲಿ ಒಂದು ಫಂಕ್ಷನ್ ಅನ್ನು ಅಕರ್ಣೀಕಾರಕಗೊಳಿಸುವುದು. ಹೇಗೆ ನಾವು ಕರ್ಣಿಗಳಲ್ಲಿ
ಒಂದು ಕೊಟ್ಟ ಕರಣಿಯನ್ನ ಅಕರ್ಣೀಕಾರಕಗೊಳಿಸ್ತಿದ್ವೋ ಹಾಗೆ ಇಲ್ಲೂ ಕೂಡ ಮಾಡಬಹುದು. ನೋಡಿ ಹೇಗೆ ಮಾಡೋದು ಅಂತ. ಮೊದಲು sin θ ಪ್ಲಸ್ 1 ಡಿವೈಡೆಡ್ ಬೈ sin θ ಮೈನಸ್ 1. ಈ ರೀತಿಯಾಗಿ ನಮಗೆ ಒಂದು ಫಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೆಳಗಡೆ ನೀವು ಗಮನಿಸಿದ್ರೆ ಸೈನ್ ಫಂಕ್ಷನ್ ಜೊತೆ ನ್ಯೂಮರಿಕಲ್ ವ್ಯಾಲ್ಯೂ ಕೂಡ ಇದೆ. ಇದರ ಅರ್ಥ ಏನು ಅಂದ್ರೆ ಈ ಪೂರ್ತಿ ಫಂಕ್ಷನ್ನಿನಲ್ಲಿ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಇಲ್ಲದೆ ಹಾಗೆ ಮಾಡಬೇಕು. ಛೇದದಲ್ಲಿ ನಮಗೆ ಯಾವ ಸಂಖ್ಯೆನೂ ಬರಬಾರ್ದು, ಕೇವಲ ನಮಗೆ ಸೈನ್ ಅಥವಾ ಕಾಸ್ ಅಂದ್ರೆ ತ್ರಿಕೋನಮಿತಿಯ ಫಂಕ್ಷನ್ಗಳು ಮಾತ್ರ ಬರಬೇಕು. ಇದನ್ನ ಹೇಳೋದಕ್ಕಿಂತ ಮುಂಚೆ ನಾವು ಮಾಡಿ ನೋಡ್ಬಿಡೋಣ, ಅರ್ಥ ಆಗುತ್ತೆ. ಇಂಟು ಈ ಯಾವ ಫಂಕ್ಷನ್ ಇಲ್ಲಿ ಇದೆಯೋ ಈ ಫಂಕ್ಷನ್ನಿನ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ RF ಅಂತ ತಗೊಳ್ತೀವಿ, ಅಂದ್ರೆ ಅಕರ್ಣೀಕಾರಕ ಅಂತ ಹೇಳ್ತೀವಿ. ಈ ಅಕರ್ಣೀಕಾರಕವನ್ನ ಇಲ್ಲಿ ಬರ್ಕೋಬೇಕು. ಅಕರ್ಣೀಕಾರಕ ಅಥವಾ ಕಾಂಜುಗೇಟ್ ಅಂತಾನು ಹೇಳ್ತೀವಿ ಬೈನಾಮಿಯಲ್ ಆದ್ರೆ. ಇದರ ಅಕರ್ಣೀಕಾರಕ sin θ 1 ಚಿಹ್ನೆನಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗುತ್ತೆ. ಡಿವೈಡೆಡ್ ಬೈ ಮೇಲೆ ಏನ್ ಬರೆದಿದೀವೋ ಎಕ್ಸಾಕ್ಟ್ಲಿ ಕೆಳಗೆ ಹಾಗೇನೆ ಬರಿಬೇಕು. sin θ ಪ್ಲಸ್ 1. ಹೀಗೆ ನಾವು ಯಾಕೆ ಬರಿತೀವಿ ಅಂದ್ರೆ ನೋಡಿ, ಮೇಲೆ ಕೆಳಗೆ ಸೇಮ್ ಇರೋದ್ರಿಂದ ಇವೆರಡನ್ನು ಕ್ಯಾನ್ಸಲ್ ಮಾಡಿದಾಗ ನಮ್ಮ ಬೆಲೆಯಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ಅದೇ ಬೆಲೆ ಮತ್ತೆ ಉಳಿಯುತ್ತೆ. ಅದಕ್ಕೋಸ್ಕರನೇ ನಾವು ಮೇಲೆ ಕೆಳಗೆ ಸೇಮ್ ಬರಿತೀವಿ. ಓಕೆ, ಇವಾಗ ಮೇಲ್ ನೋಡಿ sin θ ಪ್ಲಸ್ 1 sin θ ಪ್ಲಸ್ 1 ಸೇಮ್ ಇದೆ. sin θ ಪ್ಲಸ್ 1 sin θ ಪ್ಲಸ್ 1 ಎರಡು ಸಲ ಇರೋದ್ರಿಂದ ನಾನು ಅದನ್ನ ವರ್ಗ ಹಾಕೋತೀನಿ. ಆದ್ರೆ ಕೆಳಗೆ ನಾವು ಸೇಮ್ ಇದ್ರೂ ಕೂಡ ಚಿಹ್ನೆಗಳು ಬೇರೆ ಇರೋದ್ರಿಂದ ಹಿಂದೆ ಕಲಿತಿರುವ ಹಾಗೆ ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ ಅನ್ಕೊಳ್ಳೋಣ. ಇಲ್ಲೂ sin θ ಎ ಅನ್ಕೊಳ್ಳೋಣ, ಒಂದನ್ ಬಿ ಅನ್ಕೊಳ್ಳೋಣ. ಬೆಲೆ ಎರಡರಲ್ಲೂ ಸೇಮ್ ಇದಾವೆ, ವ್ಯತ್ಯಾಸ ಎಲ್ಲಿದೆ ಅಂದ್ರೆ ಕೇವಲ ಚಿಹ್ನೆಯಲ್ಲಿ. ಸೊ ಈ ರೀತಿ ಇದ್ದಾಗ ನಾವು ಒಂದು ಸೂತ್ರವನ್ನ ಕಲ್ತ್ವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹಂಗಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದರ ಅರ್ಥ ಏನು ಅಂದ್ರೆ ಮೊದಲನೆಯ ಪದದ ವರ್ಗ ಮೈನಸ್ ಎರಡನೆಯ ಪದದ ವರ್ಗ. ನೋಡಿ, ಮೊದಲನೆಯ ಪದ sin θ ಆಗಿರೋದ್ರಿಂದ sin θ ಸ್ಕ್ವೇರ್, ಎರಡನೆಯ ಪದ 1 ಆಗಿರೋದ್ರಿಂದ 1 ಸ್ಕ್ವೇರ್. ಟೋಟಲ್ ನಮಗೆ ಈ ಫಂಕ್ಷನ್ಗೆ ಉತ್ತರ ಎಷ್ಟು ಬರುತ್ತೆ ಅಂದ್ರೆ sin θ ಪ್ಲಸ್ 1 ಹೋಲ್ ಸ್ಕ್ವೇರ್. ಮೇಲಿಂದ ಹಾಗೇನೆ ಇಡ್ತೀನಿ, ಕೆಳಗಡೆ sin θ ಸ್ಕ್ವೇರ್ ಅಂದ್ರೂ ಒಂದೇ, sin ಸ್ಕ್ವೇರ್ θ ಅಂದ್ರೂ ಒಂದೇ, ಮೈನಸ್ 1ರ ವರ್ಗ 1. ಈ ರೀತಿ ನೋಡೋದಕ್ಕೆ ಅತ್ಯಂತ ಚಿಕ್ಕ ಚಿಕ್ಕ ಉದಾಹರಣೆಗಳಾದ್ರೂ ಕೂಡ ನೀವು ಪೂರ್ತಿ ಲೆಕ್ಕವನ್ನ ಮಾಡಬೇಕಾದ್ರೆ ತುಂಬಾ ಸಹಾಯ ಮಾಡ್ತವೆ. ತ್ರಿಕೋನ ಮಿತಿಯಲ್ಲಿ ನಾವು ಲಸಾ ಕಂಡುಹಿಡಿಯೋದು ಸಾಮಾನ್ಯವಾಗಿ ನಾವು ತ್ರಿಕೋನ ಮಿತಿಯಲ್ಲಿ ನಾವು ಲಸಾವನ್ನ ಕಂಡುಹಿಡಿಯೋದು. ನೀವು ತ್ರಿಕೋನಮಿತಿಯಲ್ಲಿ ಲಸ ಕಂಡುಹಿಡಿಯೋದು. ನೀವು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕೂಡ ಸಂಖ್ಯೆಗಳ ಲಸವನ್ನ ಕಂಡುಹಿಡಿದಿದ್ದೀರಿ. ಇಲ್ಲೂ ಕೂಡ ಲಸವನ್ನ ಹೇಗೆ ಕಂಡುಹಿಡಿಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಎರಡು ಫಂಕ್ಷನ್ ಇದಾವೆ. ಒಂದು 1 ಡಿವೈಡೆಡ್ ಬೈ sin θ ಪ್ಲಸ್ ಕಾಸ್ θ ಡಿವೈಡೆಡ್ ಬೈ sin ಸ್ಕ್ವೇರ್ θ. ಇಲ್ಲಿ ಲಸವನ್ನ ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ. sin θ ಇದರಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಹಾಗೆ ಬರ್ಕೊಂಡೆ sin θ. ಬಟ್ sin ಸ್ಕ್ವೇರ್ θ ತಗೊಂಡ್ರೆ sin θ ಡಾಟ್ sin θ ಅಂದ್ರೆ sin θ ಎರಡು ಸಲ ಇದೆ. ಹಾಗಾದ್ರೆ ನಾವು ಕಾಲಮ್ ವೈಸ್ ಬರ್ಕೊಂಡ್ರೆ ಇಲ್ಲೂ sin θ ಇದೆ, ಇಲ್ಲೂ sin θ ಇದೆ. sin θ ಬಂತು. ಇಲ್ಲಿ ಬ್ಲಾಕ್ ಜಾಗ ಖಾಲಿ ಇದೆ, ಇರ್ಲಿ. ಒಂದು sin θ ಇರೋದ್ರಿಂದ
ಇಲ್ಲೂ ಕೂಡ ನಾನು ಸೈನ್ ಥೀಟಾ ಬರ್ಕೊಂಡೆ. ಹಾಗಾದ್ರೆ 2 ಸೈನ್ ಥೀಟಾ ಇಂಟು ಸೈನ್ ಥೀಟಾ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಬಂತು. ನಮ್ಗೆ ಗೊತ್ತಿತ್ತಲ್ವಾ ಇಲ್ಲಿದೆ, ಹಾಗಾದ್ರೆ ಇದೆಲ್ಲ ಯಾಕೆ ಮಾಡಬೇಕು ಲೆಕ್ಕ ಪೂರ್ತಿ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಲಸ ಅಂದಾಗ ಆಕ್ಚುಲಿ ಹೇಗ್ ಮಾಡ್ತಾರೆ ಅನ್ನುವಂತ ವಿಧಾನ ನಿಮ್ಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಸೈನ್ ಸ್ಕ್ವೇರ್ ಥೀಟಾ ಬಂತು. ಹಾಗಾದ್ರೆ ಎರಡಕ್ಕೂ ಕೂಡ ಛೇದ ನಮ್ಗೆ ಸೈನ್ ಸ್ಕ್ವೇರ್ ಥೀಟಾ ಬಂತು. ಆದ್ರೆ ಇಲ್ಲಿ ನೋಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಇದೆ. ಹೇಗೆ ನಾವು ಎರಡನ್ನೂ ಅಡ್ಜಸ್ಟ್ ಮಾಡಬೇಕು ಅಂದ್ರೆ, ನಿಮ್ಗಿಲ್ಲೂ ಸೈನ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಒಂದು ಸೈನ್ ಥೀಟಾ ಇಲ್ಲಿ ಬೇಕು ನಿಮ್ಗೆ ಇಂಟು ಮಾಡಕ್ಕೆ. ಹಾಗಾದ್ರೆ ಇಲ್ಲಿ ಒಂದು ಸೈನ್ ಥೀಟಾ ಬರೆದು ಬಿಡ್ಲಾ ನಾನು? ಬೇಡ, ಹಾಗೆ ಬರೆಯಕ್ಕಾಗಲ್ಲ. ಅದ್ರ ಬದಲು ನಾವ್ ಏನ್ ಮಾಡಬಹುದು ಅಂದ್ರೆ, ಕೆಳಗ್ ಒಂದು ಸೈನ್ ಥೀಟಾ ಬರೆದ್ರೆ ಮೇಲೂ ಒಂದು ಸೈನ್ ಥೀಟಾ ಬರೀಬೇಕು. ನೋಡಿ ಇವಾಗ ಇಲ್ಲಿ 1 ಇಂಟು ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಈ ರೀತಿಯಾಗಿ ನಾವು ಲಸಾವನ್ನ ಕಂಡುಹಿಡಿಯೋದನ್ನ ಕಲ್ತ್ಕೊಂಡ್ವಿ ಅಂದ್ರೆ 1-2-3 ಲೆಕ್ಕ ಈ ತರ ಪ್ರಾಕ್ಟೀಸ್ ಮಾಡಿ, ಆಮೇಲೆ ತುಂಬಾ ಸುಲಭ ಆಗುತ್ತೆ. ಈ ನಮ್ಮ ಸಲಕರಣೆಗಳ ಪಟ್ಟಿಯಲ್ಲಿ ಕೊನೆಯದಾಗಿ ಈ ಎಲ್ಲಾ ತ್ರಿಕೋನಮಿತಿಯ ಫಂಕ್ಷನ್ಗಳ ಅಥವಾ ಅನುಪಾತಗಳ ಬೆಲೆಗಳ ಪಟ್ಟಿಯನ್ನ ಒಂದು ತಯಾರಿಸ್ಕೊಂಡ್ಬಿಡೋಣ. ಓಕೆ, ಇಲ್ಲಿ ನಾನೊಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದೀನಿ. ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಕಾಸ್, ಕಾಟ್, ಥೀಟಾಗಳಿಗೆ ಈ ಕಡೆ 0, 30, 45, 60, 90 ಮಾತ್ರ ಬೆಲೆಗಳಿಗೆ ಮಾತ್ರ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳೋಣ. ಮೊದಲೇದು ಸೈನ್ 0 ಇದ್ರೆ 0 ಇರುತ್ತೆ. ಇದು ಯಾಕೆ ಅನ್ನೋದನ್ನ ನಾವು ಈಗಾಗಲೇ ಕಲ್ತಿದ್ದೀವಿ, ಆದ್ರೂ ಶಾರ್ಟ್ ಆಗಿ ಮತ್ತೆ ವೇಗವಾಗಿ ಒಂದ್ಸಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಬೆಲೆ ಥೀಟಾ, ಲಂಬಕೋನ ತ್ರಿಭುಜವನ್ನ ತಗೊಂಡ್ರೆ ನಮ್ಮ ಈ ಬೆಲೆ ಥೀಟಾ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಸೈನ್ ಥೀಟಾ ಯಾವಾಗ್ಲೂ ವೈ ಅಕ್ಷದ ಮೇಲೆ ಇರೋದ್ರಿಂದ ಎತ್ತರ ಯಾವಾಗ್ಲೂ ನಮ್ಗೆ ಮೊದಲು ಸಿಗುತ್ತೆ. ಎತ್ತರ ಅಂದ್ರೆ AB. ಎತ್ತರ AB ಕೋನ 0 ಆಗಿದ್ದಾಗ ಎತ್ತರ ಕೂಡ ಅಂದ್ರೆ ಈ ಗೆರೆ ಅದು ಕೂಡ 0 ಆಗುತ್ತೆ. ಆದ್ದರಿಂದ ಇಲ್ಲಿ 0 ಬರುತ್ತೆ. ಹಾಗೆ 30 ಡಿಗ್ರಿ ನಾವು ಈ ಥೀಟಾ ಕೋನವನ್ನ ಎತ್ತಿದ್ವಿ ಅಂದ್ರೆ ನಮಗೆ ಸೈನ್ ಥೀಟಾದ ಬೆಲೆ ಅರ್ಧ ಸಿಗುತ್ತೆ, ಅಂದ್ರೆ 0.5 ಸಿಗುತ್ತೆ. ಹಾಗೆ ಸೈನ್ ಥೀಟಾದ ಬೆಲೆ 45 ಕೋನ ಇದ್ದಾಗ 1/√2 ಆಗುತ್ತೆ. 60 ಇದ್ದಾಗ √3/2 ಆಗುತ್ತೆ. 90 ಇದ್ದಾಗ 1 ಆಗುತ್ತೆ. ಇದು ಒಂದು ಲೈನ್ ಅನ್ನ ಮಾತ್ರ ನೀವು ಈ ತರ ಚಿತ್ರ ಹಾಕಿ ಬರ್ಕೊಳ್ಳಿ. ಈ ಬೆಲೆಗಳನ್ನ ರೆಫರ್ ಮಾಡಿ ನಾವು ಮುಂದಿನ ಬೆಲೆಗಳನ್ನ ಆರಾಮಾಗಿ ಬರಿಬಹುದು. ಹೇಗೆ ಅಂತ ತೋರಿಸ್ತೀನಿ. ಈಗ ಸೈನಿಗೆ ಏನೆಲ್ಲಾ ಬೆಲೆಗಳನ್ನ ಬರ್ದಿದ್ದೀರೋ ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಂಡ್ಬಿಟ್ರೆ ನಮಗ್ ಕಾಸಿಗೆ ಆಗುತ್ತೆ. ನೋಡಿ 1 √3/2 ಇಲ್ಲಿ 60ಕ್ಕೆ ಇರೋದು ನಾವು 30ಕ್ಕೆ ಬರಿತೀವಿ. √3/2 1/√2 ಸೇಮ್ ಇರುತ್ತೆ. ರಿವರ್ಸ್ ಆರ್ಡರ್ ಅಲ್ಲಿ ಬರಿತಾ ಇದ್ದೀನಿ. ಕಾಸ್ 60ಕ್ಕೆ 1/√2, ಯಾಕೆಂದ್ರೆ 1 ಮುಗೀತು, √3/2 ಮುಗೀತು, 1/√2 ಮುಗೀತು. ಇವಾಗ ಸರದಿ 1/2. ನೆಕ್ಸ್ಟ್ 0. ಈ ರೀತಿ ಸೈನ್ ಥೀಟಾ ಕಾಸ್ ಥೀಟಾದ ಬೆಲೆಗಳನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಟ್ಯಾನ್ ಥೀಟಾದ ಬೆಲೆಗೆ ಬಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ನೋಡಿ 0 ಡಿವೈಡೆಡ್ ಬೈ 1, 0 ಡಿವೈಡೆಡ್ ಬೈ 1 ಅಂದ್ರೆ 0. ನೆಕ್ಸ್ಟ್ 1/2 ನಾನು ವಿಲೋಮವನ್ನ ವೃತ್ಕ್ರಮ ಹಾಕಿ ಬರ್ಕೊಂಡ್ಬಿಡ್ತೀನಿ. √3/2 ಇರೋದನ್ನ 2/√3 ಅಂತ ಬರೀತೀನಿ. 2 ಕ್ಯಾನ್ಸಲ್ ಆಗುತ್ತೆ. 1/√3. ನೆಕ್ಸ್ಟ್ 1/√2 1/√2 ಕ್ಯಾನ್ಸಲ್ ಆದ್ರೆ 1 ಮಾತ್ರ ಉತ್ತರ ಬರುತ್ತೆ. ನೆಕ್ಸ್ಟ್ ಇಲ್ಲೇ ನಾವು ಇವಾಗ ಬೇಕಿದ್ರೂ ಕ್ಯಾನ್ಸಲ್ ಮಾಡಬಹುದು. ನೋಡಿ √3/2 ಇಂಟು 1/2/1. 2 ಕ್ಯಾನ್ಸಲ್ ಆಯ್ತು. √3 ನೋಡಿ 0 1/√3 1 √3. ನೆಕ್ಸ್ಟ್ ಬಂದು 1/0. 1/0 ಅಂದ್ರೆ ನಮ್ಗೆ ಇನ್ಫಿನಿಟಿ ಬರುತ್ತೆ. ಅದಕ್ಕೆ ನಾವು ನಾಟ್ ಡಿಫೈನ್ಡ್ ಅಂತ ತಗೊಳ್ತೀವಿ.
ಈ ರೀತಿ. ಇವಾಗ ಸೈನಿನಲ್ಲಿ ಇರುವಂತಹ ಬೆಲೆಯನ್ನ ನಾವು ರಿವರ್ಸ್ ಆಗಿ ಬರೆದ್ರೆ ನಮ್ಗೆ ಕೋಸೆಕ್ ನ ಬೆಲೆ ಸಿಗುತ್ತೆ. ನೋಡಿ, ಕೋಸೆಕ್ ನ ಬೆಲೆಯನ್ನ ಬರೆಯೋದು ತುಂಬಾ ಸುಲಭ. ಇಲ್ಲಿ ಬರೆದಿರುವಂತಹ ಎಲ್ಲಾ ಸಂಖ್ಯೆಗಳ ವೃತ್ಕ್ರಮವನ್ನ ತಗೊಂಡ್ಬಿಡಿ ಸಾಕು. 0 ಡಿವೈಡೆಡ್ ಬೈ 1 ಏನು ಇಲ್ಲ ಅಂದ್ರೆ, ಆದ್ರೆ ಇಲ್ಲಿ 1 ಡಿವೈಡೆಡ್ ಬೈ 0. 1 ಡಿವೈಡೆಡ್ ಬೈ 0 ನಾವು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 1/2 ಇದೆ, ಇದು 2/1 ಆಗಿ ಬದಲಾವಣೆ ಆಗುತ್ತೆ. 1/√2 ಇರೋದು √2/1, √3/2 ಇರೋದು 2/√3, 1/1. ನೆಕ್ಸ್ಟ್ ಇಲ್ಲಿ ಕೋಸೆಕ್ ಆದ್ಮೇಲೆ ಸೆಕ್ ಬರುತ್ತೆ. ಸೆಕ್ ನ ಬೆಲೆ ಕೂಡ ಕಾಸ್ ನ ಬೆಲೆಯ ವೃತ್ಕ್ರಮ ಆಗಿರುತ್ತೆ. ವೇಗವಾಗಿ ಬರ್ಕೊಂಡು ಹೋಗ್ತೀನಿ ನೋಡಿ. ಈಗ 0/1 ಇರೋದು 1/0 ಆಗುತ್ತೆ. ಅದನ್ನ ನಾವು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಹಾಗೆ ಟ್ಯಾನ್ ಅಲ್ಲಿ ಏನೇನಿದೆಯೋ ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಅಂದ್ರೆ ವೃತ್ಕ್ರಮವನ್ನ ಬರೆದು ಬಿಡ್ತೀನಿ. ಇಲ್ಲಿ 0 ಇದೆ, ಇಲ್ಲಿ 0 ಇರೋದನ್ನು ನಾವು 1/0 ಆಗುತ್ತೆ. ಇದು ಕೂಡ ನಾಟ್ ಡಿಫೈನ್ಡ್ ಆಗುತ್ತೆ. 1/√3 ಇರೋದು √3 ಆಗುತ್ತೆ. 1/√3. ಇಲ್ಲಿ 1 ಡಿವೈಡೆಡ್ ಬೈ 0 ಇರೋದು ಇವಾಗ 0 ಡಿವೈಡೆಡ್ ಬೈ 1 ಆಗುತ್ತೆ. ಆದ್ದರಿಂದ ಅದನ್ನ ನಾವು 0 ಅಂತಾನೆ ಬರ್ಕೋತೀವಿ. ಈ ರೀತಿಯಾಗಿ ಚಾರ್ಟ್ ಅನ್ನ ತಯಾರು ಮಾಡೋದನ್ನ ಕಲ್ತ್ಬಿಟ್ರಿ ಅಂದ್ರೆ ಇನ್ನ ಲೆಕ್ಕ ಮಾಡೋದಕ್ಕೆ ನೀವು ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ಲೆಕ್ಕ ಮಾಡೋದನ್ನ ನೀವು ಕಲಿಬಹುದು.